ಇಂದಿರಾನಗರದ ಹೋಟೆಲ್ನಲ್ಲಿ ಯುವತಿಯ ಬರ್ಬರ ಹತ್ಯೆಯಾಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮಾಯಾ ಹಂತಕ ಆರವ್ ಬಂಧನವೇ ಇಂಟ್ರೆಸ್ಟಿಂಗ್ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಹಂತಕ ಆರವ್ 6 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾಯಾಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಂತೆ ಕೇರಳ ಮೂಲದ ಆರವ್. ಆದರೆ ಹೆಚ್ಚು ಹೊತ್ತು ಫೋನ್ನಲ್ಲಿಯೇ ಬ್ಯುಸಿಯಾಗಿರ್ತಿದ್ಲು ಮಾಯಾ. ಹೀಗಾಗಿ ಆರವ್ಗೆ ಮಾಯಾ ಮೇಲೆ ಶುರುವಾಗಿತ್ತು ಸಂಶಯ, ಡೌಟ್, ಅನುಮಾನ. ಇದೇ ಅನುಮಾನವೇ ಈಗ ಹತ್ಯೆಗೆ ಕಾರಣನಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈತನೇ ಮಾಯಾ ಹಂತಕ ಆರವ್, ತಲೆಮರೆಸ್ಕೊಂಡಿದ್ದ. ಈತನನ್ನ ಈಗ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು, ಬೆಂಗಳೂರಿಗೆ ಕರೆತಂದಿದ್ದಾರೆ. ಈತ ಮಾಯಾಳನ್ನ ಪ್ರೀತಿ ಮಾಡ್ತಾ ಇದ್ದ. ಬಟ್ ಮಾಯಾ ಫೋನ್ನಲ್ಲಿ ಬ್ಯುಸಿಯಾಗಿರುವಂತಹ ವಿಚಾರ ಈತನಿಗೆ ಒಂದು ಡೌಟ್ ಶುರುವಾಗಿತ್ತು. ಅನುಮಾನಂ ಪೆದ್ದ ರೋಗಂ ಅಂತಾರಲ್ಲ, ಹಾಗೆ ಅದೇ ಅನುಮಾನ ಈಗ ಮಾಯಾಳ ಹತ್ಯೆಗೆ ಕಾರಣ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಈಗ ಪಡೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಈತ ಹೇಗೆ ಸ್ಕೆಚ್ ಹಾಕಿದ್ದ, ಹೇಗೆ ಪ್ಲಾನ್ ಮಾಡಿಕೊಂಡಿದ್ದ, ಯಾಕಾಗಿ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು, ಎಲ್ಲದರ ಬಗ್ಗೆಯೂ ಕೂಡ ಬಾಯ್ಬಿಡಿಸುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಮಾಯಾ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಈಗ ಹಂತಕನನ್ನ ಕೊಡಲಾಗಿದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಪ್ರಮುಖವಾಗಿ ಅನುಮಾನನೇ ಈ ಹತ್ಯೆಗೆ ಕಾರಣನ ಹೇಗೆ ಅಂತ ಹೇಳಿ ನಾಗೇಶ್. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಯುವತಿಯನ್ನು ಕೊಂದಿದ್ದಂಥ ಹಂತಕನನ್ನು ಈಗಾಗಲೇ ಇಂದಿರಾನಗರ ಪೊಲೀಸರು ಬಂಧನ ಮಾಡಿರುವಂಥದ್ದು. ಹೆಚ್ಚಿನ ವಿಚಾರಣೆಗಾಗಿ ಆತನಿಗೆ ಕಸ್ಟಡಿಗೆ ಪಡೆದುಕೊಳ್ಳಲಿಕ್ಕೆ ಇವತ್ತು ಬೆಂಗಳೂರಿನ MG ರಸ್ತೆಯಲ್ಲಿರುವ ಮೆಹಾಲ್ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಮೆಹಾಲ್ ಕೋರ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ತನಿಖೆಗೆ ಅವಕಾಶ ಇರುವ ಕಾರಣಕ್ಕಾಗಿ ಮತ್ತೆ 6 ದಿನಗಳ ಕಸ್ಟಡಿಗೆ ಆರೋಪಿಯನ್ನು ಪಡೆದುಕೊಂಡಿರುವಂಥದ್ದು. ಈ ಆರವ್ ಹತ್ಯೆ ಮಾಡಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯ ವೇಳೆ ಒಂದಷ್ಟು ಮಾಹಿತಿಯನ್ನು ಬಿಚ್ಚಿಟ್ಟಿರುವಂಥದ್ದು. ಬಹಳ ಪ್ರಮುಖವಾಗಿ ಈತನಿಗೆ ಪ್ರಿಯತಮೆ ಮೇಲಿದ್ದಂಥ ಅನುಮಾನವೇ ಕೊಲೆಗೆ ಕಾರಣ ಅನ್ನುವಂಥ ಆ್ಯಂಗಲ್ನಲ್ಲಿ ಪ್ರಾಥಮಿಕವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಹಾಗಾಗಿ ಆರೋಪಿ ಯಾತಕ್ಕಾಗಿ ಕೊಲೆ ಮಾಡಿದೆ ಅನ್ನುವಂಥದ್ರ ಬಗ್ಗೆ ಬಹಳ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿಕೊಳ್ಳುವ ಅವಶ್ಯಕತೆ ಇದೆ. ಹಾಗಾಗಿ ಆರೋಪಿಯನ್ನು 6 ದಿನಗಳ ಕಾಲ ಕಸ್ಟಡಿಗೆ ಕೇಳಿದರು. ಹಾಗಾಗಿ ಮೆಹಾಲ್ ಕೋರ್ಟ್ 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಮಾಡಿದೆ. ಹಂತಕನ ಹೆಚ್ಚಿನ ವಿಚಾರಣೆಯಿಂದ ಕೊಲೆಯ ಹಿಂದಿನ ರಹಸ್ಯ ಏನು ಅನ್ನುವಂಥದ್ದು ಮತ್ತಷ್ಟು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇಂದಿರಾನಗರದಲ್ಲಿ ಯುವತಿಯ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು 6 ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಮಾಯಾ ಮರ್ಡರ್ ಮಿಸ್ಟ್ರಿಯನ್ನು ಭೇದಿಸಲಿಕ್ಕೆ ಈ ಮೂಲಕ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಈ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಮತ್ಯಾವೆಲ್ಲ ವಿಚಾರಗಳನ್ನು ಈತ ಬಾಯ್ಬಿಡ್ತಾನೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹಿಂದೆ ಇಂದಿರಾನಗರ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಸ್ನಲ್ಲಿ ಒಂದು ಮಹಿಳೆ ಕೊಲೆ ಆಗಿರುತ್ತೆ. ಆ ಕೊಲೆ ಆರೋಪಿ ಅರವ್ ಅನಾಯ್ ಕೇರಳ ಮೂಲದವನು ಅಂತ ಗೊತ್ತಾಗುತ್ತೆ ನಮಗೆ. ಅವನು ಬೆಳಗ್ಗೆ 8:30 ಸುಮಾರಿಗೆ ಆ ಸರ್ವಿಸ್ ಅಪಾರ್ಟ್ಮೆಂಟಿಂದ ಇಳಿದು ಹೋಗೋದು ಗೊತ್ತಾಗುತ್ತೆ. ಕೊಲೆ ಪ್ರಕರಣ ದಾಖಲಿಸಿಕೊಂಡ ನಂತರ ಒಂದು ವೈಯಕ್ತಿಕ ಕಾರಣಕ್ಕೆ ಅವರಿಬ್ಬರಿಗೂ ಒಂದು ಜಗಳ ಬ್ರೇಕೌಟ್ ಆಗುತ್ತೆ. ಬ್ರೇಕೌಟ್ ಆದ ನಂತರ ಆ ಜೆಪ್ಟೋನಲ್ಲಿ ಆ ಒಂದು ಚಾಕುವನ್ನು ತರಿಸ್ಕೊಂಡು ಮತ್ತು ಒಂದು ನೈಲಾನ್ ರೋಪನ್ನು ಆರ್ಡರ್ ಮಾಡಿ ಆ ಆರೋಪಿ ಅವತ್ತು ಕೊಲೆ ಮಾಡಿ ಅಲ್ಲಿಂದ ಮಾರನೇ ದಿವಸ ಬೆಳಗ್ಗೆ 8:00 ತಪ್ಪಿಸ್ಕೊಂಡು ಹೋಗಿದ್ದ ಅಂತ ನಮ್ಮ ಹತ್ರ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಸೊ ಅದು ಇವತ್ತು ಅಥವಾ ನಾಳೆ ಅವರನ್ನು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ನಮ್ಮ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತೀವಿ. ಈ ವ್ಯಕ್ತಿ ಸುಮಾರು 6 ತಿಂಗಳ ಹಿಂದೆ ಕೇರಳದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಫೌಂಡಿಟ್ ಅಂತ ಒಂದು ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಿಕೊಂಡು ಸುಮಾರು 15,000 ಸಂಬಳ ತಗೊಳ್ತಾ ಇದೆ ಅಂತ ಗೊತ್ತಾಗಿದೆ. ಮಾಯಾ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯ ಬಂಧನ ಆಗಿದೆ. ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಂತಹ ವ್ಯಕ್ತಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈಗ ಈ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳನ್ನು ಬಾಯ್ಬಿಡಿಸಬೇಕಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ಹತ್ಯೆಗೆ ಕಾರಣ ಅನುಮಾನ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇನ್ವೆಸ್ಟಿಗೇಷನ್ನಲ್ಲಿ ಮತ್ತೇನೆಲ್ಲ ವಿಚಾರಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.